ಅಪಾಯದಲ್ಲಿ ಹುಲಿಕಲ್ ಘಾಟ್, ಭಾರಿ ಮಳೆಗೆ ಕುಸಿದ ಮಣ್ಣು, ಭಾರೀ ವಾಹನಗಳ ಸಂಚಾರಕ್ಕೆ ಸಂಚಕಾರ. ಕಳೆದ ಒಂದು ವಾರದಿಂದ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಸೇರಿದಂತೆ ಇತರ ಕಡೆ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಮುಂಗಾರು ಪೂರ್ವ ಮಳೆಯ ಆರ್ಭಟಕ್ಕೆ ಈ ಭಾಗದ ಜನರು ನಲುಗಿ ಹೋಗಿದ್ದಾರೆ. ಇದೀಗ ರಾಜ್ಯದ ಅತ್ಯಂತ ಸುರಕ್ಷಿತ ಘಾಟ್ ಅಂತ ಹೇಳಿಕೊಳ್ಳುವ ಹುಲಿಕಲ್ ಘಾಟಿಯಲ್ಲಿ ಮಣ್ಣು ಕುಸಿದ ಉಂಟಾಗಿದ್ದು ಆತಂಕ ತಂದೊಡ್ಡಿದೆ. ಇದು ಕರಾವಳಿ ಮತ್ತು ಮಧ್ಯ ಕರ್ನಾಟಕದ ಅಗತ್ಯ ಉತ್ಪನ್ನಗಳ ಪ್ರಮುಖ ಸಂಪರ್ಕ ಕೊಂಡಿಯಾಗಿದೆ. ಇನ್ನು ಇದೇ ಮಾರ್ಗದ ಚಂಡಿಕಾಂಬ ದೇವಸ್ಥಾನದ ಕೆಳಭಾಗದಲ್ಲಿ ಕಂಡುಬರುವ ಹೇರ್ಪಿನ್ ತಿರುವಿನಲ್ಲಿ ಮಣ್ಣು ಕುಸಿತ ಉಂಟಾಗಿದೆ. ಈ ಹಿಂದೆ ಕಾಮಗಾರಿ ಕೈಗೊಳ್ಳಲಾಗಿತ್ತು. ಆದರೆ ಕಳೆದ ಒಂದು ವಾರದಿಂದ ಎಡಬಿಡದೆ ಸುರಿತಾ ಇರೋ ಮಳೆಗೆ ಭೂಕುಸಿತ ಉಂಟಾಗಿದೆ. ಮುಂದೆ ಏನಾಗುತ್ತೆ ಏನೋ ಅನ್ನೋ ಆತಂಕ ಮನೆ ಮಾಡುವಂತೆ ಮಾಡಿದೆ. ಹುಲಿಕಲ್ ಘಾಟ್ ಗಂಡಾಂತರ, ಶಿರಾಡಿ ಚಾರ್ಮಡಿಗೆ ಇದೇ ಪರ್ಯಾಯ. ಇಲ್ಲಿ ತಡೆಗೋಡೆಗೆ ಹಾಕಿದ್ದ ಮಣ್ಣು ಸಹ ಕೆಳಭಾಗದವರೆಗೂ ಕುಸಿದಿದೆ. ಬರೋಬ್ಬರಿ 3 ಅಡಿಗಳಷ್ಟು ಅಂತರ ಕಂಡು ಬಂದಿರುವುದು ಈ ಭಾಗದ ಜನರ ಆತಂಕಕ್ಕೆ ಕಾರಣವಾಗಿದೆ. ರಾಜ್ಯದ ಪ್ರಮುಖ ಘಾಟ್ಗಳಲ್ಲಿ ಇದು ಕೂಡ ಒಂದು. ಶಿರಾಡಿ ಘಾಟ್, ಚಾರ್ಮಡಿ ಘಾಟ್ಗಳ ಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತೇ ಇದೆ. ಅಲ್ಲೂ ಸಹ ಸಂಚಾರ ಮಾಡೋದು ಇತ್ತೀಚಿನ ದಿನಗಳಲ್ಲಿ ದುಸ್ತರವಾಗಿದೆ. ಇಲ್ಲಿ ಪರ್ಯಾಯ ಮಾರ್ಗ ಬಳಕೆ ಮಾಡಿ ಅಂತ ಹೇಳಿದ್ರೆ ಆ ಪರ್ಯಾಯ ಮಾರ್ಗದಲ್ಲಿ ಹುಲಿಕಲ್ ಘಾಟಿ ಸಹ ಕಂಡುಬರುತ್ತೆ. ಆದ್ರೀಗ ಹುಲಿಕಲ್ ಘಾಟಿಯಲ್ಲೂ ಗುಡ್ಡ ಕುಸಿತದ ಆತಂಕ ಎದುರಾಗಿದೆ. ಮಂಗಳೂರಿನಿಂದ ಪೆಟ್ರೋಲಿಯಂ ಉತ್ಪನ್ನಗಳು ಸೇರಿದಂತೆ ಅಗತ್ಯ ವಸ್ತುಗಳು ಸರಬರಾಜು ಮಾಡಲು ಈ ಮಾರ್ಗವು ಪ್ರಮುಖವಾಗಿದೆ. ಇಲ್ಲಿ ಆಗುಂಬೆ ಮತ್ತು ಕೊಲ್ಲೂರು ಘಾಟ್ಗಳು ಲಘು ವಾಹನಗಳಿಗೆ ಸೀಮಿತವಾಗಿದ್ರೆ ಭಾರೀ ಗಾತ್ರದ ವಾಹನಗಳು ಈ ಹಿಂದೆ ಹುಲಿಕಲ್ ಘಾಟಿ ಮೂಲಕವೇ ಸಂಚರಿಸ್ತಾ ಇದ್ವು. ಆದ್ರೀಗ ಈ ಮಾರ್ಗದಲ್ಲೂ ಗುಡ್ಡ ಕುಸಿತದ ಭಯ ಆವರಿಸಿದೆ. $4.35 ಕೋಟಿ ಕಾಮಗಾರಿಗೆ ಟೆಂಡರ್, ಆದರೆ ವರ್ಕ್ ಅಗ್ರಿಮೆಂಟ್ ಆಗಿಲ್ಲ. ಹುಲಿಕಲ್ ಘಾಟ್ನ ಹೇರ್ಪಿನ್ ತಿರುವಿನ ರಸ್ತೆ ಅಗಲೀಕರಣ, ತಡೆಗೋಡೆ ಕಾಮಗಾರಿಗೆ ಈಗಾಗಲೇ $4.35 ಕೋಟಿಯ ಟೆಂಡರ್ ಪ್ರಕ್ರಿಯೆ ಆಗಿದೆ. ಆದರೆ ಇನ್ನೂ ವರ್ಕ್ ಅಗ್ರಿಮೆಂಟ್ ಆಗಿಲ್ಲ. ಈಗಾಗಲೇ ಮುಂಗಾರು ಮಳೆ ಆರ್ಭಟ ಆರಂಭವಾಗಿದ್ದು ಇನ್ನು ಕಾಮಗಾರಿ ನಡೆಯೋದು ಸಹ ಡೌಟು. ಈಗಾಗಲೇ ಕಾಮಗಾರಿ ವೆಚ್ಚದಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯಯಿಸಿದ್ರೂ ಪ್ರಯೋಜನವಿಲ್ಲದಂತಾಗಿದೆ. ತುರ್ತು ಕಾಮಗಾರಿ ಕೈಗೊಳ್ಳದೆ ಹೋದರೆ ಹುಲಿಕಲ್ ಘಾಟ್ನಲ್ಲಿ ಸಂಚಾರ ಬಂದಾಗುವ ಆತಂಕವೂ ಸಹ ಇದೆ. ಈ ಬಗ್ಗೆ ಶಿವಮೊಗ್ಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಮುಂಜಾಗೃತಾ ಕ್ರಮ ಕೈಗೊಳ್ಳಬೇಕಾಗಿದೆ. ಇಲ್ಲದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.